ಎಲ್ಲರಿಗೂ MC ಇನ್ಫಾರ್ಮೇಷನ್ ಇನ್ ಕನ್ನಡ ಚಾನಲ್ಗೆ ಸುಸ್ವಾಗತ. ನಾನಿವತ್ತು ನಮ್ಮ ಕಷ್ಟಗಳಿಗೆ ಪರಿಹಾರವಾಗಿ ಒಂದು ಆಂಜನೇಯನಿಗೆ ಹರಕೆ ಹೊತ್ಕೊಂಡು ನಮ್ಮ ಕಷ್ಟಗಳನ್ನ ಪರಿಹಾರ ಹೇಗೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಓಂ ಆಂಜನೇಯಾಯ ನಮಃ ಅಥವಾ ಓಂ ಬಜರಂಗಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೀವು ಆಂಜನೇಯನ ಭಕ್ತರಾಗಿದೆ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈಗ ನಮಗೆ ತುಂಬ ಕಷ್ಟಗಳಿದೆ. ಹಣಕಾಸು ಪರಿಹಾರ ಇರ್ಬೋದು, ಅಥವಾ ಸಂತಾನ ಇರ್ಬೋದು, ಮದುವೆ ಇರ್ಬೋದು, ಅಥವಾ ಏನಾದರೂ ಒಂದು ಮನೆ ಕಟ್ಟಬೇಕು, ಅಥವಾ ಏನಾದ್ರು ತೊಗೋಬೇಕು, ಏನಾದ್ರು ಮಾಡಬೇಕು ಅಂತಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು. ಈ ರೀತಿ ಹಲವು ಕಷ್ಟಗಳಿಗೆ ನಾವು ದೇವರ ಮೊರೆಯನ್ನು ಹೋಗ್ತೀವಿ. ಅದರಲ್ಲಿ ಎಷ್ಟೊಂದು ಜನ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನಾವು ಪ್ರಾರ್ಥಿಸ್ಕೊಂಡು ಬರ್ತಾ ಇರ್ತೀವಿ. ಹಾಗೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥಿಸ್ಕೊಂಡು ಬರಬೇಕಾದ್ರೆ ಆ ಆಂಜನೇಯನ ದೇವಸ್ಥಾನದಲ್ಲಿ ಒಂದು ಹರಕೆಯನ್ನು ಹೊತ್ಕೋಬೇಕು. ಯಾವುದಪ್ಪ ಅಂದರೆ ಅದು ಉದ್ದಿನ ವಡೆನೇ ಹರಕೆ. ಕೆಲವೊಂದು ದೇವಸ್ಥಾನದಲ್ಲಿ ಅರ್ಚಕರು ಅವರೇ ಮಾಡಿಕೊಡ್ತಾರೆ, ಇನ್ನು ಕೆಲವೊಂದು ದೇವಸ್ಥಾನಗಳಲ್ಲಿ ಅವ್ರು ಮಾಡಲ್ಲ. ನಾವು ಮಾಡಿದ್ದನ್ನು ತೊಗೊಂಡೋಗಿ ಹಾಕ್ತಾರೆ. ನಾವು ಮಾಡ್ಕೊಂಡೋಗಿ ತೊಗೊಂಡೋಗಿ ಹಾಕಿಸ್ಬೋದು. ಮೊದಲು ಅದಕ್ಕೆ ಸಂಕಲ್ಪ ಮಾಡ್ಕೋಬೇಕು. ಏನಪ್ಪ ಸಂಕಲ್ಪ ಅಂದರೆ ಅದು ಅರ್ಚಕರ ಹತ್ರ ಹೇಳಿಬಿಟ್ಟು ನಾನೀಗ ಹರಕೆ ಹೊತ್ಕೋಬೇಕು, ನಾನೇನೋ ಹರಕೆ ಹೊತ್ಕೊಂಡಿದ್ದೀನಿ, ಅದನ್ನು ಆದರೆ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದು ಸಂಕಲ್ಪ ಮಾಡಿಕೊಡಿ ಅಂತ ಹೇಳಿ ಅವರು ಸಂಕಲ್ಪ ಮಾಡಿಕೊಡ್ತಾರೆ. ಅಥವಾ ನಿಮಗೆ ಕೇಳೋದಕ್ಕಾಗಲ್ಲ, ಅದು ಏನೂ ಇಲ್ಲ ಅಂದರೆ ನೀವು ದೇವ್ರ ಹತ್ರ ನಾನು ಈ ರೀತಿ ಹರಕೆ ಹೊತ್ಕೋಬೇಕು ಅಂತಿದ್ದೀನಿ, ಅದಕ್ಕೆ ನೀನು ಆಶೀರ್ವಾದ ಮಾಡಪ್ಪ, ನಾನೀಗ ಹರಕೆ ಹೊತ್ಕೋತಾ ಇದ್ದೀನಿ, ಇದನ್ನು ನೆರವೇರಿದ ತಕ್ಷಣ ನಾನು ಉದ್ದಿನ ವಡೆ ಹಾರ ನಿನಗೆ ತಂದು ಹಾಕ್ತೀನಿ ಅಂತ ಹೇಳ್ಕೊಡಿ. ಅದು ಹೇಳ್ಕೊಂಡು ಬಂದಮೇಲೆ ನೀವು ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು. ಅಂದರೆ ಹೋದಷ್ಟು ತುಂಬ ಒಳ್ಳೆಯದು. ಅಂದ್ಕೊಂಡು ಬಂದಮೇಲೆ ನಿಮಗೆ ಕೆಲವೇ ವಾರಗಳಲ್ಲಿ ನಿಮಗೆ ಆ ಕೆಲಸ ಆಗುತ್ತೆ. ಆದ ತಕ್ಷಣ ನೀವು ಉದ್ದಿನ ವಡೆ ಹಾರನ ಅರ್ಚಕರ ಹತ್ರ ಕೇಳಿಕೊಂಡು, ಅಕಸ್ಮಾತ್ ಅವರೇ ಮಾಡಿಕೊಡೋದಾದರೆ ಇಷ್ಟು ಅಮೌಂಟು ಅಂತ ಹೇಳ್ತಾರೆ, ಅಷ್ಟು ದುಡ್ಡನ್ನು ಕೊಟ್ಟು ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಅವ್ರು ಮಾಡಲ್ಲ ಅಂದರೆ ನೀವೇ ಮನೆಯಲ್ಲೇ ಮಾಡಿಸ್ಕೊಂಡೋಗಿ ಅಥವಾ ಹೊರಗಡೆ ಮಾಡಿದ್ದನ್ನು ತೊಗೊಂಡು ಹಾರ ಮಾಡಿಕೊಂಡು ತೊಗೊಂಡೋಗ್ಕೊಟ್ರೆ ಅವ್ರು ಹಾಕ್ತಾರೆ. ಈ ರೀತಿ ಮಾಡಿ ನೀವು ಸಂಕಲ್ಪ ಏನು ಮಾಡ್ಕೊಂಡಿರ್ತೀರ ಅದನ್ನು ಪೂರ್ಣಗೊಳಿಸ್ಬೇಕು. ಒಂದು ನೆನಪಿರಲಿ, ಯಾವುದೇ ಹರಕೆಗಳನ್ನ ಮರಿಬಾರ್ದು. ಹರಕೆ ಮರೆತರೆ ಅದು ಮುಂದೆ ದೋಷವಾಗಿ ನಮಗೆ ಕಾಡುತ್ತೆ. ಹಾಗಾಗಿ ಈ ಹರಕೆ ನೆರವೇರಿದ ತಕ್ಷಣ ಹರಕೆಯನ್ನು ತೀರಿಸುವುದು ಒಳ್ಳೆಯದು. ಯಾವುದೇ ದೇವಸ್ಥಾನದಲ್ಲಿ ಯಾವುದೇ ದೇವರಾದರೆ ಇದು ಎಲ್ಲ ರೀತಿಯ ಕಷ್ಟಗಳಿಗೂ ಕೂಡ ಒಂದು ರಾಮಬಾಣವಾಗಿರುತ್ತೆ. ನಿಮಗೆ ಅಂಥ ಕಷ್ಟ ಇದ್ರೂ ಇದು ತೀರಿಸುತ್ತೆ. ಇದರ ಜೊತೆಗೆ ಇದೇ ರೀತಿ ನಾನು ಹಲವು ಸುಲಭ ಪರಿಹಾರಗಳನ್ನ ಮನೆಯಲ್ಲೇ ಮಾಡ್ಕೊಳ್ಬೋದು. ಅದನ್ನು ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಹಾಕಿದೆ. ಯಾರಿನ್ನೂ ನೋಡಿಲ್ಲ ಅವ್ರು ಹೋಗಿ ನೋಡಿ. ಹಾಗೆ ಕೆಲವೊಂದು ದಿನ ಹುಟ್ಟಿದವ್ರದ್ದು, ವಾರದಲ್ಲಿ ಹುಟ್ಟಿದವ್ರದ್ದು, ತಿಂಗಳಲ್ಲಿ ಹುಟ್ಟಿದವರು, ಮತ್ತು ಕೆಲವೊಂದು ದೇವರ ಕಥೆಗಳು ಎಲ್ಲದನ್ನು ಕೂಡ ನನ್ನ ಚಾನಲ್ನಲ್ಲಿ ಹಾಕಿದೆ. ನೀವಿನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಹಾಗೆ ಈ ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನಮ್ಮನ್ನು ಹೀಗೆ ನೋಡಿ ಪ್ರೋತ್ಸಾಹಿಸಿ. ಜೊತೆಗೆ ನೀವು ಆಂಜನೇಯನ ಭಕ್ತರಾಗಿದ್ದು ಜೈ ಬಜರಂಗಿ ಓಂ ಆಂಜನೇಯ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಕೇಳಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.